ಈ ಭೂಮಿ ನಮ್ಮ ತಾಯಿ. ನೋಡಿ, ನಮ್ಮ ಬಣ್ಣ ಕೂಡ ಈ ಮಣ್ಣನ್ನ ಹೋಗುತ್ತೆ. ಬದುಕೋ ಆಸೆ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ. ಭಾರತ ಬಿಟ್ಟು ತೊಲಗಿ, ಇಲ್ಲದಿದ್ದರೆ ನಿಮ್ಮ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ. ಯಾದವ ವಂಶದ ಪುರುಷರು ಹಸುಗಳಂತೆ ಒಬ್ಬರಿಗೊಬ್ಬರು ರಕ್ತವನ್ನು ಕುಡಿಯುತ್ತಾರೆ. ಹಾಗೂ ಎಲ್ಲ ಯುವಕರು ಒಬ್ಬರಿಗೊಬ್ಬರು ಕಣ್ಣೀರನ್ನು ಸುರಿಸುತ್ತಾರೆ. ಆಗ ಆ ನೋವನ್ನು ಉಳಿಸಲು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ. ನನ್ನ ವಂಶವು ಹೇಗೆ ನಾಶವಾಯಿತೋ, ಕಣ್ಣೀರಿಂದ ಹೇಗೆ ಕೈ ತೊಳೆಯಿತೋ, ಅದೇ ರೀತಿ ಮತ್ತು ಹಕ್ಕುಗಳನ್ನು ನೀಡಿದರು ಮತ್ತು ಶಿಕ್ಷಣವೇ ಬದುಕಿನ ಬೆಳಕು ಎಂದು ಹೇಳಿದರು.